ಹಲೋ ಹಾಯ್ ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಕಣನವರು ಮಾರಮ್ಮ ಅದರದ್ದು ಒಂದು ವೀಡಿಯೋಸ್ ನಿಮಗೆಲ್ಲ ಹಾಕಿ ಶೇರ್ ಮಾಡಿದ್ದೆ. ಹಾಗೆ ಬಂದು ಒಂದು ಸಣ್ಣ ಇನ್ನೊಂದು ವೀಡಿಯೋ ಬಾಕಿ ಇತ್ತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಪೆಟ್ಟಿಗೆ ಥರ ಹಿಂದಿನ ದಿನ ಈ ಥರ ಎಲ್ಲ ಪಟಾಕಿ ಎಲ್ಲ ಹೊಡೆದು ಮಾರನೇ ದಿನ ದೇವರಿಗೆ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡ್ತಾರೆ. ವರ್ಷಕ್ಕೊಮ್ಮೆ ಬರೋ ಅಂಥದ್ದು ಪೂಜೆ. ಅದನ್ನು 3 ದಿನ ತುಂಬ ಚೆನ್ನಾಗಿ ಆಚರಿಸ್ತಾರೆ. ತುಂಬಾ ಖುಷಿಯಾಗುತ್ತೆ ಅಲ್ಲಿ ಒಂದು ಜಾತ್ರೆ ನೋಡಲಿಕ್ಕೆ. ಮತ್ತು ಹರಕೆ ಮಾಡ್ಕೊಳ್ಳೋರೆಲ್ಲ ಇರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗೋರು. 3 ದಿನ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ದೇವ್ರ ಹತ್ರ, ಅಷ್ಟು ರಶ್ ಇರುತ್ತೆ. ತುಂಬಾ ಖುಷಿಯಾಗಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಅದರದ್ದೊಂದು ಸಣ್ಣ ವೀಡಿಯೋಸ್ ಇತ್ತು, ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹಲ್ಲಿಗೆ ಮತ್ತು ಕಾಮಿಡಿ ಮಾಡ್ತಾರಲ್ಲ, ನಮ್ಮ ಅವರು ಉಳ್ಳಳ್ಳಿ ಹತ್ರನೇ ಪಕ್ಕದಲ್ಲಿ ಊರವರು ಹುಡುಗರು ಅವರು ಬಂದಿದ್ದರು. ಅವ್ರ ಜೊತೆ ಒಂದೊಂದು ಫೋಟೋ ಕ್ಯಾಪ್ ಎಲ್ಲ ಆಯಿತು. ನೋಡಿರಿ ಫೋಟೋ ಎಲ್ಲ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನೋಡಿ, ಎಲ್ಲ ಹಣ್ಣು ತರಕಾರಿ ಇಟ್ಟು ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಹಬ್ಬ ನಡೆಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದೇ ಒಂದು ಖುಷಿ. ಎಲ್ಲರಿಗೂ ಅದೃಷ್ಟ ಸಿಗಲ್ಲ, ಆಲ್ಮೋಸ್ಟ್ ನಮಗೆಲ್ಲ ಅದೃಷ್ಟ ಸಿಗೋಕ್ಕೆ ಆಗೋದಿಲ್ಲ ಹೋಗಲಿಕ್ಕೆ ಅಂತ. ಇಲ್ಲಿ ಮೈಸೂರಲ್ಲಿ ಹೇಗೆ ಹಬ್ಬ ಆಚರಿಸ್ತಾರೆ ಅದೇ ಥರ ಅಂದರೆ ದೊಡ್ಡ ಊರು, ಚಿಕ್ಕ ಹಳ್ಳಿ ಆದ್ರೂ ದೊಡ್ಡದಾಗಿ ಊರು ಹಬ್ಬ ಮಾಡ್ತಾರೆ. ಏನೇ ಆದರೂ ಆ ತಾಯಿ ಹತ್ರ ಹರಕೆ ಮಾಡಿಕೊಂಡು ನೀವೇನೇ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದ್ರೂ ಖಂಡಿತ ಮುಂದಿನ ವರ್ಷದೊಳಗೆ ಅದು ಸಕ್ಸಸ್ ಆಗುತ್ತೆ. ಆಲ್ಮೋಸ್ಟ್ ನನಗೂ ಸುಮಾರು ವಿಷಯದಲ್ಲಿ ಸಕ್ಸಸ್ ಆಗಿದೆ. ನಾವು ಮನೇಲೇ ಇದ್ದು ಪೂಜೆ ಮಾಡಿ ಹರಕೆ ಕಟ್ಕೋತೀವಿ ಅಲ್ಲಿದ್ದು. ನಮಗಂತೂ ತುಂಬ ಚೆನ್ನಾಗಿದೆ ಈ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.